ಇದು 39 ಕೆರೆಗಳ ಏತ ನೀರಾವರಿ ಯೋಜನೆಯನ್ನು 2017ರಾಗ MB ಪಾಟೀಲ್ ಸಾಹೇಬರು ನೀರಾವರಿ ಸಚಿವರಿದ್ದರು. ಆ ಹೇಳಿದಾಗ ಅವರಿಗೆ ವಿನಂತಿ ಮಾಡ್ಕೊಂಡಾಗ ಅವರು ಬಜೆಟ್ದಾಗ 60 ಕೋಟಿ ಅನುದಾನವನ್ನು ಇಟ್ಟು ಆಗ 17ರಾಗ ಮಂಜೂರು ಮಾಡಿ ಕೊಟ್ಟರು. ಆಗ ನಾವೆಲ್ಲರೂ ಈ ಭಾಗದ ರೈತರಿಗೆ ಎಲ್ಲರಿಗೂ ಗೊತ್ತಾಯ್ತು. ಒಂದು 20 ಜೀಪ್ ಎಲ್ಲರೂ ನಾವು ಮಾಡ್ಕೊಂಡು ಬಿಜಾಪುರಕ್ಕೆ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದೆವು. ಎಲ್ಲ ರೈತರು ಇಲ್ಲಿ ಬಂದಿದ್ದಾರೆ. ಆಗ ಮಂಜೂರು ಆಯ್ತು ಬಳಿಕ ಟೆಂಡರ್ ಆಯಿತು. ಆಗ ಉಸ್ತುವಾರಿ ಸಚಿವರು ರಮೇಶಣ್ಣ ಜಾರಕಿಹೊಳಿ ಅವರಿದ್ದರು. ಅವ್ರ ನೇತೃತ್ವದಾಗ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದರು. ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅವರು MP ಇದ್ದರು. ಆಗ ನಾವು ಇಲ್ಲೇ ರಾಯಬಾಗ್ ಕ್ರೀಡಾಂಗಣದಾಗ 18ರಾಗ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಾಗ ಭೂಮಿ ಪೂಜೆಯನ್ನು ಎಲ್ಲರೂ ಕೂಡ್ಕೊಂಡು ಮಾಡಿದ ಬಳಿಕ ಈ ಕೆಲಸ ಪ್ರಾರಂಭ ಆಯಿತು. ಆದ್ರೂ ಕೂಡ 7 ವರ್ಷ ಹಿಡಿತಿದ್ದು, 18 ತಿಂಗಳಾಗ ಮುಗಿಬೇಕಾಗಿತ್ತು. ಅದು ಭೂಮಿದು ಸ್ವಲ್ಪ ಸಮಸ್ಯೆ ಇತ್ತು ಮತ್ತು ಕಾಂಟ್ರಾಕ್ಟರ್ ಕೂಡ ಸರಿಯಾಗಿ ಬರಲಿಲ್ಲ, ತೊಂದರೆ ಆಯಿತು. ಅದಕ್ಕೆ ಈಗ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಇದ್ದ ಬಳಿಕ ಅವರಿಗೆ ನಾವು ವಿನಂತಿ ಮಾಡ್ಕೊಂಡಾಗ ಅವರು ಕೂಡ ನಮಗೆ ಸಹಕಾರ ಕೊಟ್ಟ ಗುತ್ತಿಗೆದಾರನ ಕರೆಸಿ ಮತ್ತು KBದವ್ರನ್ನ ಕರೆಸಿ ಇದಕ್ಕೆ ವೇಗವನ್ನು ಈಗ 1 ವರ್ಷದೊಳಗೆ ಅವ್ರು ಪ್ರಯತ್ನ ಮಾಡಿ ಇವತ್ತು ನಾವು ಅವರು ಎಲ್ಲರೂ ಕೂಡ್ಕೊಂಡು ಮತ್ತೆ ಇವತ್ತು ಅದನ್ನು ನೀರನ್ನು ಬಟನ್ ಬಡದ 39 ಕೆರೆಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದೆವು. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸಚಿವರಿಗೆ. ಮತ್ತು ನೀವು ಎಲ್ಲರೂ ಕೂಡ ರೈತರ ಸಹಕಾರದಿಂದ ತಾವೆಲ್ಲರೂ ಅದರ ಉಪಯೋಗ ಪಡ್ಕೋಬೇಕಂತೇಳಿಂದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕರಿಸಿ ಎಲ್ಲರಿಗೆ ಶುಭವಾಗಲಿ. ನಮಸ್ಕಾರ.